ಸೊ ಫೈನಲಿ ಡೆವಿಲ್ ಮೂವಿ ರಿಲೀಸ್ ಆಯಿತು. ನಾನು ಕೂಡ ಈ ಮೂವಿನ ನೋಡಿದೆ. ಈಗಲೂ ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ನಾನು ರಿವ್ಯೂ ಅನ್ನೋದಕ್ಕಿಂತ ನನ್ನ ಒಪಿನಿಯನ್ನ ಹೇಳಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಾಯಿಂಟ್ ನಂಬರ್ 1, ನನಗೆ ಇಷ್ಟ ಆಗಿದ್ದು ದರ್ಶನ್ ಸರ್ ಅವರ ಕೆರಿಯರ್ ಅಲ್ಲೇನೆ ಇದು ಒನ್ ಆಫ್ ದ ಬೆಸ್ಟ್ ಅಂಡ್ ಸ್ಟೈಲಿಶ್ ಲುಕ್. ಇದುವರೆಗೂ ನಾವು ಈ ಲೆವೆಲ್ ಸ್ಟೈಲಿಶ್ ಆಗಿ ದರ್ಶನ್ ಅವ್ರನ್ನ ನೋಡಿರಲಿಲ್ಲ. ಡೈರೆಕ್ಟರ್ ಸ್ಟೈಲಿಶ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ನನಗೆ ಫಸ್ಟ್ ಹಾಫ್ಗಿಂತ ಈ ಮೂವಿಲಿ ಸೆಕೆಂಡ್ ಹಾಫೇ ಇಷ್ಟ ಆಯಿತು. ಇದ್ರ ಜೊತೆಗೆ ಸಿನಿಫೋಟೋಗ್ರಫಿ ಅಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ತುಂಬಾನೇ ಚೆನ್ನಾಗಾಗಿದೆ. ಅದು ಅಲ್ಲದೆ ತುಂಬ ಜನ ಅಪ್ಕಮಿಂಗ್ ಟ್ಯಾಲೆಂಟ್ಸ್ಗಳಿಗೆ ಈ ಮೂವಿಲಿ ಡೈರೆಕ್ಟರ್ ಚಾನ್ಸ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತು, ನಾನೇನು ರಿವೀಲ್ ಮಾಡ್ತಿಲ್ಲ. ಇದರಲ್ಲಿ ದರ್ಶನ್ ಸರ್ ಅವರು ಒಂದು ಕ್ಯಾರೆಕ್ಟರ್ ಅಲ್ಲ, ಡಬಲ್ ಆಕ್ಟಿಂಗ್ ಅಂತ. ಇನ್ನೊಂದು ತಮಾಷೆ ವಿಷಯ ಅಂದರೆ, ಇದನ್ನ ಟ್ರೈಲರ್ ಬ್ರೇಕ್ ಡೌನ್ ಟೈಮಲ್ಲೇ ನಾನು ಗೆಸ್ ಮಾಡಿದ್ದೆ, ಅದು ನಿಜ ಆಯಿತು. ಸೇಮ್ ಟೈಮ್ ಒಂದು ವಿಲನಿಶ್ ಆಕ್ಟಿಂಗ್ ಅಂಡ್ ಒಬ್ಬ ಇನ್ನೋಸೆಂಟ್ ಆಗಿರೋ ಒಬ್ಬ ವ್ಯಕ್ತಿಯ ಆಕ್ಟಿಂಗ್ ಮಾಡಿರೋದು ನನಗೆ ಇಷ್ಟ ಆಯಿತು. ಅದು ಅಲ್ಲದೆ ಇನ್ನೊಂದು ಕ್ಯಾರೆಕ್ಟರ್ ಬಂದು ಆಕ್ಟಿಂಗ್ ಆಸ್ಪಿರೆಂಟು. ತುಂಬ ಜನ ಲೆಜೆಂಡ್ರಿಗಳ ವೇಷನ ಇವ್ರು ಹಾಕೊಂಡಿರೋದು ನನಗೆ ಇಷ್ಟ ಆಯಿತು. ಡೆವಿಲ್ಗಿಂತ ನನಗೆ ಇವ್ರು ಮಾಡಿರೋಂಥ ಆ ಸ್ಟ್ರಗಲಿಂಗ್ ಆಕ್ಟರ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿತ್ತು. ಇನ್ನು ಕಾಮಿಡಿ ವಿಷಯಕ್ಕೆ ಬಂದರೆ ಅಷ್ಟೊಂದಾಗೇನು ಈ ಮೂವಿಲಿ ಕಾಮಿಡಿ ಇಲ್ಲ. ಸುಮ್ಮನೆ ಏನೋ ಫೋರ್ಸ್ಫುಲ್ ಆಗಿ ಹಾಕ್ಬೇಕಲ್ಲ ಕಾಮಿಡಿ ಸೀನ್ಸ್ನ ಅಂತ ಹಾಕಿದ್ದಾರೆ. ಇನ್ನು ಮ್ಯೂಸಿಕ್ ಬಂದು ಆವ್ರೇಜ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವ್ರು ತಗೊಂಡಿರೋ ಅಂತ ಒಂದು ಕಾನ್ಸೆಪ್ಟ್ ಬಂದು ತುಂಬಾನೇ ಚೆನ್ನಾಗಿತ್ತು ಅಂಡ್ ತುಂಬಾನೇ ರೇರ್. ನಾರ್ಮಲ್ ಡಬಲ್ ಆಕ್ಟಿಂಗ್ ಮೂವಿ ಅಲ್ದಲೇನೆ ಇದೊಂಥರ ಡಿಫ್ರೆಂಟ್ ಅಟೆಂಪ್ಟ್ ಅಂತ ನಾನು ಹೇಳ್ತೀನಿ. ಅಂಡ್ ಆಕ್ಷನ್ಸ್ ಕೂಡ ತಕ್ಕ ಮಟ್ಟಿಗೆ ಒಂದು ಲೆವೆಲಿಗೆ ಓಕೆ. ಅಂಡ್ ಓವರ್ ಆಲ್ ಒಂದೇ ಮಾತು ಹೇಳಬೇಕು ಅಂತಂದ್ರೆ, ಮೂವಿ ಒನ್ ಟೈಮ್ ವಾಚಬಲ್ ಅಂತ ಹೇಳ್ತೀನಿ. ಈ ಕಡೆ ತೀರಾ ಚೆನ್ನಾಗಿಲ್ಲ ಅಂತನೂ ಅಲ್ಲ, ಈ ಕಡೆ ತುಂಬಾ ಚೆನ್ನಾಗಿದೆ ಅಂತನೂ ನಾನು ಸುಳ್ಳು ಹೇಳಲ್ಲ. ಒಂದು ಲೆವೆಲ್ಗೆ ಆವರೇಜ್ ಅಂತ ಹೇಳ್ತೀನಿ. ಬಟ್ ಕ್ರಾಂತಿ ಮೂವಿಗೆ ಏನಾದರೂ ನೀವು ಇದನ್ನ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಫಾರ್ ಫಾರ್ ಬೆಟರ್ ಅಪ್ಪ. ಅದರಲ್ಲೂ ದರ್ಶನ್ ಸರ್ ಫ್ಯಾನ್ಸ್ಗಳಿಗಂತೂ ಇದೊಂದು ಸೆಲೆಬ್ರೇಷನ್ ಮೂಮೆಂಟ್ ಅಂತ ಹೇಳ್ತೀನಿ. ಹೌದು, ನೀನೇನು ಬರೀ ಪಾಸಿಟಿವ್ ಆಗೇ ಮಾತಾಡ್ತಿದ್ಯಾ, ಈ ಮೂವಿ ಬಗ್ಗೆ ಏನೋ ನೆಗೆಟಿವ್ ಇಲ್ಲ ಅಂತ ಕೇಳ್ತೀರಾ. ಎಲ್ಲಾ ಮೂವಿಲೂ ಪಾಸಿಟಿವ್ ನೆಗೆಟಿವ್ ಇರೋ ತರ ಈ ಮೂವಿಲೂ ಕೂಡ ಒಂದು ಕೆಲವು ನೆಗೆಟಿವ್ ಪಾಯಿಂಟ್ಸ್ಗಳಿದೆ. ಫಾರ್ ಎಕ್ಸಾಂಪಲ್, ಲವ್ ಟ್ರ್ಯಾಕ್ ತುಂಬಾ ಚೆನ್ನಾಗಿದ್ರು ಕೂಡ ಅದು ಕನೆಕ್ಟ್ ಆಗೋದಿಲ್ಲ. ಅಂಡ್ ಫಸ್ಟ್ ಹಾಫ್ನ ತುಂಬಾನೇ ಲ್ಯಾಗ್ ಮಾಡ್ಬಿಟ್ಟಿದ್ದಾರೆ. ಡೆವಿಲ್ ಕ್ಯಾರೆಕ್ಟರು ಅಷ್ಟೊಂದು ಕ್ರೂಯಲ್ ಆಗಿ ಕನ್ವರ್ಟ್ ಆಗೋದಕ್ಕೆ ಏನ್ ರೀಸನ್ ಅನ್ನೋದನ್ನ ಇವ್ರು ಕರೆಕ್ಟಾಗಿ ರಿವೀಲೇ ಮಾಡೋದಿಲ್ಲ. ಮೇಯ್ನ್ ಆಗಿ ಡೆವಿಲ್ ಅಂತ ಟೈಟಲ್ ಇಟ್ಟು ಡೆವಿಲ್ ನ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮೇಲೆನೆ ಸ್ಟೋರಿ ಲೈನ್ ಹೋಗುತ್ತೆ. ಅದಲ್ಲಿ ಡೆವಿಲ್ ಕ್ಯಾರೆಕ್ಟರ್ಗಿಂತ ಆ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಅಂಡ್ ಅದರಲ್ಲೇನೆ ದರ್ಶನ್ ಸರ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಕ್ಯೂಟ್ ಆಗಿ ಕಾಮಿಕ್ ಆಗಿ ಇದೆ. ಅದು ಆಂಗಲ್ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಸಿನಿಮಾದ ಸ್ಟೋರಿ ಎಷ್ಟೇ ಚೆನ್ನಾಗಿದ್ರು ನಾವು ಅದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಮೊದಲನೇದಾಗಿ ಈ ಸಿನಿಮಾ ಡೈರೆಕ್ಟರ್ ಬಂದು ಒಂದು ಕ್ಲಾಸಿಕ್ ಹಿಟ್ ಮೂವಿಗೆ ಎಕ್ಸಾಂಪಲ್ ಆದವರು. ಅವರು ಡಿಫ್ರೆಂಟ್ ಜಾನರ್ನ ಟ್ರೈ ಮಾಡಿದ್ದಾರೆ. ಬಟ್ ಆ ಟ್ರೈ ಬಂದು ಇನ್ನೂ ಇಂಪ್ರೂವ್ ಆಗ್ಬೋದಾಗಿತ್ತೇನೋ ಅಂತ ನನಗೆ ಅನ್ನಿಸ್ತು. ಇದೇ ಡೈರೆಕ್ಟರ್ ದರ್ಶನ್ ಸರ್ ಅವ್ರಿಗೆ ತಾರಕ್ ಅಂತ ಹಿಟ್ ಮೂವಿನ ಕೊಟ್ಟಿದ್ರು. ಅದನ್ನ ನಾವು ಮರಿಬಾರ್ದು. ಅಂಡ್ ಮೇಜರ್ಲಿ ಇವರು ತುಂಬಾ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಬಿಟ್ರೆ ಅದನ್ನ ಸರಿಯಾದ ರೀತಿಲಿ ಯೂಸ್ ಮಾಡಿಲ್ಲ ಅಂತ ಹೇಳ್ಕೊತೀನಿ. VFX ವರ್ಕ್ ಇನ್ನೂ ತುಂಬಾ ಬೆಟರ್ ಆಗ್ಬೋದಾಗಿತ್ತು. ಬಟ್ ಏನ್ ಮಾಡೋದು, ಮೇ ಬಿ ಈ ಸಿನಿಮಾ ಅರ್ಜೆಂಟ್ಲಿ ರಿಲೀಸ್ ಆಗಬೇಕು ಅನ್ನೋ ಆತರ ಇತ್ತೇನೋ. ಅಂಡ್ ಮೋಕೋಬೋಟ್ ಕ್ಯಾಮ್ರಾನ ಒಳ್ಳೆ ಕಾಮಿಡಿ ತರ ಯೂಸ್ ಮಾಡಿದ್ದಾರೆ, ಅದನ್ನ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಬೋದಾಗಿತ್ತು. ನಾನು ದರ್ಶನ್ ಸರ್ನ ಹೇಟರ್ ಅಲ್ಲ, ಈ ಸಿನಿಮಾನ ನಾನು ಥಿಯೇಟರ್ ಅಲ್ಲೇ ನೋಡಿದೆ. ಅಂಡ್ ತುಂಬಾ ದಿನ ಆಗಾದ್ಮೇಲೆ ಹೌಸ್ಫುಲ್ ಬೋರ್ಡ್ ಬಿತ್ತು. ಎಷ್ಟೋ ನಮ್ಮ ಕನ್ನಡ ಥಿಯೇಟರ್ಸ್ಗಳು ತುಂಬಾ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೆ. ಅದಕ್ಕೆಲ್ಲ ರೀಸನ್ ದರ್ಶನ್ ಸರ್ಗಿರೋ ಅಂತಹ ಒಂದು ಸ್ಟಾರ್ಡಮ್ಮು. ಅಂತ ಒಬ್ಬ ಸ್ಟಾರ್ ಪರಿಸ್ಥಿತಿ ಈಗ ಏನಾಗಿದೆ ಅಂತ ನೀವೆಲ್ರಿಗೂ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಬರೀ ನ್ಯೂಸ್ ಚಾನಲ್ಲೇ ಅವ್ರನ್ನ ನೋಡ್ತಾ ಇದ್ರು. ಆದ್ರೆ ಅವ್ರ ಅಭಿಮಾನಿಗಳೀಗ ಅವ್ರನ್ನ ಥಿಯೇಟರ್ ಅಲ್ಲಿ ನೋಡ್ತಾ ಎಂಜಾಯ್ ಮಾಡ್ತಾ ಅವ್ರ ಕೈನ ಯಾವತ್ತೂ ಬಿಡಲ್ಲ ಅಂತ ತೋರಿಸಿ ಈ ಸಿನಿಮಾನ ಗೆಲ್ಸ್ತಾರೆ ಅನ್ನೋ ನನ್ನ ನಂಬಿಕೆ. ನೀವೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಆಲ್. ಬಾಯ್.